ಹಲೋ, ಗುಡ್ ಮಾರ್ನಿಂಗ್. ನಾನೀಗ 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಡೆಮೋಕ್ರಸಿ ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಬಿಫೋರ್ ಗೋಯಿಂಗ್ ಟು ದ ಲೆಸನ್, ಸಿ ನೌ ಲುಕ್ ಅಟ್ ದ ಪಿಕ್ಚರ್ ಆನ್ ದ ಲೆಫ್ಟ್. ಹೂ ಸಿಟ್ಸ್ ಆನ್ ದ ಥ್ರೋನ್. ಲೆಫ್ಟಲ್ಲಿ ನೋಡ್ತಾ ಇದ್ದೀರಲ್ಲ, ಸಿಂಹಾಸನದ ಮೇಲೆ ಯಾರು ಕೂತಿದ್ದಾರೆ? ನೆಕ್ಸ್ಟ್ ಸೆಕೆಂಡ್, ಹೂ ಆರ್ ಸಿಟ್ಟಿಂಗ್ ಆನ್ ಐದರ್ ಸೈಡ್ ಆಫ್ ಹಿಸ್ ಸೈಡ್ಸ್. ಆ ಕಡೆ ಬಲಬದಿ ಎರಡು ಕಡೆ, ಐದರ್ ಸೈಡ್ ಎರಡು ಕಡೆಯೂ ಯಾರು ಕೂತಿದ್ದಾರೆ? ಕ್ಯಾನ್ ಯು ಟೆಲ್ ಮೀ ವಾಟ್ ದ ಪರ್ಸನ್ ಆನ್ ರೈಟ್ ಸೈಡ್ ಇಸ್ ಡೂಯಿಂಗ್? ರೈಟ್ ಸೈಡ್ ಕೂತಿರೋ ಅವರು ಏನು ಮಾಡ್ತಾ ಇದ್ದಾರೆ ಹೇಳಿ ನೋಡಿ. ಹ್ಯಾವ್ ಯು ಸೀನ್ ಪೀಪಲ್ ಕಾಸ್ಟಿಂಗ್ ವೋಟ್ಸ್ ಎನಿ ಟೈಮ್? ಪೀಪಲ್ ವೋಟ್ ಹಾಕೋದು ನೀವು ನೋಡಿದ್ದೀರಾ? ನೆಕ್ಸ್ಟ್ ಈ ಸೆಕೆಂಡ್ ಪಿಕ್ಚರ್ ನೋಡಿ. ಓಕೆ, ಈಗ ನಾವು ಕಮಿಂಗ್ ಟು ಲೆಸನ್. ಎಷ್ಟು ಕ್ವಶನ್ಸು ನಿಮಗೆ ರೈಸ್ ಆಗಿದೆ ಅಲ್ವಾ? ಸೊ ಅದಕ್ಕೆ ನಾವು ಈಗ ಫಸ್ಟ್ ಪಾಠಕ್ಕೆ ಬರೋಣ. ಒನ್ಸ್ ಅಪಾನ್ ಎ ಟೈಮ್ ಕಿಂಗ್ ಶಯನ ವಾಸ್ ರೂಲಿಂಗ್ ಓವರ್ ರಾಮಾಪುರ. ರಾಮಾಪುರ ರಾಜ್ಯವನ್ನು ಕಿಂಗ್ ಚಂದ್ರಶಯನ ಆಳ್ತಾ ಇದ್ದ. ಇಸ್ ಕ್ವೀನ್ ಡೈಡ್ ಆಫ್ಟರ್ ಗಿವಿಂಗ್ ಬರ್ತ್ ಟು ಎ ಸನ್. ಮಗುಗೆ ಜನನ ಕೊಟ್ಟು ರಾಣಿ ಹೋಗ್ಬಿಡ್ತಾಳೆ, ಸತ್ತೋಗ್ಬಿಡ್ತಾಳೆ. ನೆಕ್ಸ್ಟ್, ದ ಲೀಡರ್ ದ ಕಿಂಗ್ ಮ್ಯಾರಿಡ್ ಇಸ್ ಕೋರ್ಟ್ ಡ್ಯಾನ್ಸರ್. ಆಗ ರಾಜ ಏನು ಮಾಡ್ತಾನೆ, ಆ ಕೋರ್ಟ್ ನಾಟ್ಯ ಮಾಡೋರು ಅವ್ರನ್ನ ನಾಟ್ಯಗಾರನ ಮದುವೆ ಆಗ್ತಾನೆ. ಶಿ ಆಲ್ಸೋ ಗೇವ್ ಹಿಮ್ ಎ ಸನ್ ಇನ್ ಕೋರ್ಸ್ ಆಫ್ ಟೈಮ್. ಅವಳು ಒಂದು ಮಗುನ ಕೊಡ್ತಾಳೆ. ದ ಬ್ರದರ್ಸ್ ಜಾಯಿಂಡ್ ಎ ಗುರುಕುಲ. ಇಬ್ಬರು, ಇವ್ರ ಮಗ ರಾಣಿ ಮಗಳಿಬ್ರು ಗುರುಕುಲ, ಟೀಚರ್ಸ್ ಹೌಸ್ನ, ಟೀಚರ್ ಮನೇನ ಗುರುಕುಲ ಅಂತ ಕರೀತಾರೆ. ಆ ಕಾಲದಾಗ ಕರೀತಿದ್ರು. ಅಲ್ಲಿ ಸೇರ್ಕೋತಾರೆ. ಆ್ಯಂಡ್ ಲರ್ನ್ ಮೆನಿ ಥಿಂಗ್ಸ್ ಆ್ಯಂಡ್ ಬಿಕೇಮ್ ಹೈಲಿ ಎಜುಕೇಟೆಡ್. ಅಲ್ಲೆಲ್ಲ ಕಲ್ತ್ಕೊಂಡು ಒಳ್ಳೆ ಹೈ ಎಜುಕೇಟೆಡ್ ಆಗ್ತಾರೆ. ದ ಕಿಂಗ್ ಬಿಕೇಮ್ ಓಲ್ಡ್. ರಾಜ ಓಲ್ಡ್ ಆಗ್ತಾನೆ, ವಯಸ್ಸಾಗುತ್ತೆ. ಆ್ಯಂಡ್ ಮೇಡ್ ಇಸ್ ಫಸ್ಟ್ ಸನ್ ದ ಹೇರ್ ಅಪ್ಯಾರೆಂಟ್. ಮೊದಲನೇ ಮಗನ ಅವನು ಯುವರಾಜನಾಗಿ ಮಾಡ್ತಾನೆ. ದ ಡ್ಯಾನ್ಸರ್ ಕ್ವೀನ್ ಏನು ಮಾಡ್ತಾಳೆ, ಬಿಕೇಮ್ ಆ್ಯಂಗ್ರಿ. ಅವಳು ಕೋಪ ಬಂದುಬಿಡುತ್ತೆ. ಬಿಕಾಸ್ ಹರ್ ಸನ್ ಕುಡ್ ನಾಟ್ ಬಿ ದ ಕಿಂಗ್. ಅವಳ ಮಗ ರಾಜ ಆಗಲಿಲ್ಲ ಅಂತ ಅವಳಿಗೆ ಕೋಪ ಆಗುತ್ತೆ. ಶಿ ಕ್ರಿಯೇಟೆಡ್ ಡಿಫ್ರೆನ್ಸಸ್ ಬಿಟ್ವೀನ್ ಬ್ರದರ್ಸ್. ಇಬ್ಬರ ಮಧ್ಯನೂ ಭೇದ ಭಾವ ಮೂಡಿಸ್ತಾಳೆ, ಬ್ರದರ್ಸ್ ಮಧ್ಯ, ಮಕ್ಕಳ ಮಧ್ಯ. ದೇ ಬಿಗ್ಯಾನ್ ಟು ಕ್ವಾರಲ್. ಅವರಿಬ್ಬರು ಜಗಳಾಡಕ್ಕೆ ಶುರು ಮಾಡ್ತಾರೆ. ಕಿಂಗ್ ಡೈಡ್ ಬಿಕಾಸ್ ಹಿ ವಾಸ್ ಅನ್ಹ್ಯಾಪಿ. ರಾಜ ಸತ್ತೋಗ್ತಾನೆ, ಅವನು ಬೇಜಾರಾಗಿದ್ದು, ಅನ್ಹ್ಯಾಪಿಯಾಗಿ, ಸ್ಯಾಡಾಗಿ ಸತ್ತೋಗ್ತಾನೆ. ದ ಕಿಂಗ್ಡಮ್ ಬಿಕೇಮ್ ಅನ್ರೂಲಿ. ಅಂದರೆ ಯಾರೂ ರೂಲ್ ಮಾಡೋರೇ ಇಲ್ಲ ಕಿಂಗ್ಡಮ್ನ. ಆ್ಯಸ್ ದ ಬ್ರದರ್ಸ್ ಫರ್ಗಾಟ್ ರೂಲಿಂಗ್. ಅವ್ರು ಮರ್ತೇ ಹೋದ್ರು ರೂಲಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಕ್ವಾರ್ಲಿಂಗ್ ಬಿಟ್ವೀನ್ ದೆಮ್ಸೆಲ್ಸ್. ಇಬ್ಬರು ಜಗಳ ಆಡೋದನ್ನೇ ಮಾಡ್ತಾಯಿದ್ರು. ಪೀಪಲ್ ವಲ್ ಅನ್ಕೇರ್ಡ್ ಫಾರ್. ಜನರನ್ನ ಯಾರು ನೋಡೋರೇ ಇರಲಿಲ್ಲ. ದೆ ಬಿಕೇಮ್ ಅನ್ಹ್ಯಾಪಿ. ಅವ್ರು ತುಂಬ ಸ್ಯಾಡ್ ಆದರು. ದೆ ಮೆಟ್ ಇನ್ ಎನ್ ಅಸೆಂಬ್ಲಿ ಆ್ಯಂಡ್ ಡಿಸೈಡೆಡ್ ಟು ರೂಲ್ ದೇರ್ ಕಿಂಗ್ಡಮ್ ದೆಮ್ಸೆಲ್ಸ್. ಅವರೆಲ್ಲ ಸೇರಿಕೊಂಡು ನಮ್ಮ ಕಿಂಗ್ಡಮ್ನ ನಾವೇ ರೂಲ್ ಮಾಡೋಣ ಅಂತ ಅವಾಗ ಅನ್ಕೋತಾರೆ. ದೇ ಫ್ರೇಮ್ ಲಾಸ್. ನ್ಯಾಯಗಳನ್ನೆಲ್ಲ ಹೊರಡಿಸಿದ್ರು. ದೇ ಅಗ್ರಿ ಟು ಒಬೇ ದ ರೂಲ್ಸ್. ಆ ರೂಲ್ನೆಲ್ಲ ನಾವು ಒಬೇ ಮಾಡೋಣ ಅಂತ ಅದೇ ರೂಲ್ಸ್ ಎಲ್ಲ ಲಿಸ್ಟ್ ಮಾಡೋದು, ಅದನ್ನೆಲ್ಲ ಒಬೇ ಮಾಡೋಕ್ಕೆ ಶುರು ಮಾಡಿದ್ರು. ಒನ್ ಡೇ ದ ಪ್ರಿನ್ಸಸ್ ಫಾರ್ ಫೋರ್ಸ್ ಟು ಲೀವ್ ದ ಥ್ರೋನ್. ಆಮೇಲೆ ಈ ಪ್ರಿನ್ಸಸ್ ರಾಜಕುಮಾರನ ಸಿಂಹಾಸನದಿಂದ ಕೆಳಗಿಳಿಸ್ಬಿಟ್ರು. ಕಿಂಗ್ಸ್ ರೂಲ್ ಎಂಡೆಡ್. ಅಲ್ಲಿಗೆ ರಾಜರ ಒಂದು ರಾಜ್ಯಭಾರ ಆಳ್ವಿಕೆ ನಿಂತೋಯ್ತು. ಪೀಪಲ್ಸ್ ರೂಲ್ ಬಿಕೇಮ್ ಇಂಟು ಫೋರ್ಸ್. ಜನರೇ ಆಳೋದನ್ನು ಫೋರ್ಸ್ಗೆ ಬಂತು. ರತ್ನಾಪುರ ಬಿಕೇಮ್ ಡೆಮೋಕ್ರೆಟಿಕ್ ಸ್ಟೇಟ್. ಅದನ್ನು ಡೆಮೋಕ್ರೆಟಿಕ್ ಸ್ಟೇಟ್ ಅಂತ ಕರೀತಾರೆ. ಮಕ್ಕಳ ಜನರೇ ಆಳೋದು, ಅದು ಡೆಮೋಕ್ರೆಟಿಕ್ ಸ್ಟೇಟ್ ಆಯಿತು. ನೆಕ್ಸ್ಟ್, ಹೂ ಡಿಡ್ ದ ಕಿಂಗ್ ಬ್ರಿಂಗ್ ಟು ದ ಥ್ರೋನ್? ಇದೆಲ್ಲ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್, ರೂಲ್ ಬೈ ಕಿಂಗ್ಸ್. ಈಗ ರಾಜರು ಆಳೋದು. ವಿ ಕ್ಯಾನ್ ಪಾಯಿಂಟ್ ಔಟ್ 2 ಟೈಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಸ್ಟೋರಿ ವಿ ಸ್ಟಡಿಡ್ ಜಸ್ಟ್ ನೌ. ಈಗ ಓದಿದ್ರಲ್ಲಿ 2 ಟೈಪು ರೂಲ್ ಮಾಡೋದು ನಾವು ನೋಡ್ತೀವಿ. ಅದ್ಯಾವುದು? ಒಂದು ರೂಲ್ ಬೈ ದ ಕಿಂಗ್ ಆ್ಯಂಡ್ ದ ರೂಲ್ ಬೈ ದ ನೋಡಿದ್ದೀವಿ ಅಲ್ವಾ? 2. ಇಫ್ ಆಲ್ ದ ಪವರ್ಸ್ ಆಫ್ ದ ಸ್ಟೇಟ್ ಇಸ್ ಹೆಲ್ಡ್ ಬೈ ಒನ್ ಪರ್ಸನ್. ಎಲ್ಲ ಸ್ಟೇಟ್ ಎಲ್ಲ ಪವರ್ಸ್ನು ಒಬ್ಬನೇ ತೊಗೋಬೇಕಾದ್ರೆ ಪವರ್ನ, ಅವನು ಯೂಶ್ವಲಿ ದ ಕಿಂಗ್, ರಾಜ. ಇಟ್ ಈಸ್ ದ ರೂಲ್ ಬೈ ಕಿಂಗ್. ಅದು ರಾಜನ ಆಳ್ವಿಕೆ ಅಂತ ಕರಿತೀವಿ. ಎವ್ರಿಥಿಂಗ್ ರನ್ಸ್ ಅಕಾರ್ಡಿಂಗ್ ಟು ವಿಶ್. ಅವನ ಆಸೆ ಪ್ರಕಾರನೇ ಅದು ನಡೆಯುತ್ತೆ. ದೇರ್ ಈಸ್ ನೋ ಲಿಮಿಟ್. ಲಿಮಿಟೇ ಇಲ್ಲ ಡ್ಯೂರೇಷನ್ಗೆ ಅದು. ಇಫ್ ದ ಕಿಂಗ್ ಈಸ್ ಗುಡ್ ಆ್ಯಂಡ್, ರಾಜ ಒಳ್ಳೆಯವನಾಗಿ ಧೈರ್ಯವಂತ ಸಾಹಸವಂತ ಆದರೆ ಪೀಪಲ್ ವಿಲ್ ಬಿ ಹ್ಯಾಪಿ. ಜನರು ಸಂತೋಷವಾಗಿರ್ತಾರೆ. ಅದರ್ವೈಸ್ ಪೀಪಲ್ ಸಫರ್ ಆ್ಯಂಡ್ ಎಂಡ್ ದ ಕಿಂಗ್ಸ್ ರೂಲ್. ಅಲ್ಲದೇ ಇದ್ದರೆ ಜನರು ಸಫರ್ ಆಗಿ ರಾಜ ಅಲ್ಲಿಗೆ ಅವನ ರೂಲು ಎಂಡ್ ಆಗುತ್ತೆ. ಆದರೆ ಡೆಮೋಕ್ರಸಿ ಅಂದರೆ ಮೀನಿಂಗ್ ಏನು? ರೂಲ್ ಆಫ್ ಎ ಸ್ಟೇಟ್ ಬೈ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್ ಇಸ್ ದ ಡೆಮೋಕ್ರಸಿ. ಇದು ಜನರೇ ಕೆಲವು ಜನರನ್ನು ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡ್ತಾರೆ. ಅಂಥವರು ರೂಲ್ ಮಾಡ್ತಾರೆ. ಅದನ್ನು ಡೆಮೋಕ್ರಸಿ ಅಂತೀವಿ. ಇಟ್ ಈಸ್ ಎ ಪೊಲಿಟಿಕಲ್ ಸಿಸ್ಟಮ್. ಪಾಲಿಟಿಕ್ಸ್ ಅದು. ದಿಸ್ ಈಸ್ ಎ ಗೌರ್ಮೆಂಟ್ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಬೈ ದ ಪೀಪಲ್ ಅಂದರೆ ಪೀಪಲಿಂದನೇ ಗೌರ್ಮೆಂಟ್ ಆಗುತ್ತೆ. ಯಾರಿಗೋಸ್ಕರ? ಫಾರ್ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್. ಜನರಿಗೋಸ್ಕರ, ಜನರಿಗಾಗಿ. ಇದು ಡೆಮೋಕ್ರಸಿ. ಇಂಪಾರ್ಟೆನ್ಸ್. ದಿಸ್ ಈಸ್ ಎ ಪಾಪ್ಯುಲರ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ತುಂಬ ಪಾಪ್ಯುಲರ್ ಇದು.
ದಿಸ್ ಹ್ಯಾಡ್ ಸಮ್ ಪಾಯಿಂಟ್ಸ್ ಇನ್ ಇಟ್. ಅದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ. ಗೌರ್ಮೆಂಟ್ ವಿಲ್ ಬಿ ರೂಲ್ಡ್ ಬೈ ದ ರೆಪ್ರೆಸೆಂಟೇಟಿವ್ ಎಲೆಕ್ಟೆಡ್ ಬೈ ದ ಪೀಪಲ್. ಜನರು ಎಲೆಕ್ಟ್ ಮಾಡಿರತ್ತಂಥ ರೆಪ್ರೆಸೆಂಟೇಟಿವ್ಸೇ ರೂಲ್ ಮಾಡೋದು ಈ ಗೌರ್ಮೆಂಟ್ನ. ಆಲ್ ಪೀಪಲ್ ಆರ್ ಈ ಲಾ ಮುಂದೆ ಎಲ್ಲರೂ ಒಂದೇ. ಎಲೆಕ್ಷನ್ಸ್ ವಿಲ್ ಬಿ ಹೆಲ್ಡ್ ರೆಗ್ಯುಲರ್ಲಿ, ನ್ಯೂ ರೆಪ್ರೆಸೆಂಟೇಟಿವ್ ಕಮ್ ಟು. ಎಲೆಕ್ಷನ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರ್ತಾರೆ. ಎಲೆಕ್ಷನಲ್ಲಿ ರೆಪ್ರೆಸೆಂಟೇಟಿವ್ ಆಯ್ಕೆ ಆಗ್ತಾರೆ, ಅವ್ರ ಪವರ್ಗೆ ಬರ್ತಾರೆ. ಇಶ್ಯೂಸ್ ವಿಲ್ ಬಿ ಡಿಸ್ಕಸ್ಡ್ ಆ್ಯಂಡ್ ಪೀಪಲ್ ಫ್ರೆಂಡ್ಲಿ ಡಿಸಿಷನ್ಸ್ ವಿಲ್ ಬಿ ಟೇಕನ್. ಇಶ್ಯೂಸ್ ಎಲ್ಲ ಡಿಸ್ಕಸ್ ಆಗುತ್ತೆ, ಪೀಪಲ್ಲು ಫ್ರೆಂಡ್ಲಿಯಾಗಿ ಡಿಸಿಷನ್ಸ್ನ ತೊಗೋತಾರೆ. ಇನ್ ಡೆಮೋಕ್ರಸಿ ದ ಪೀಪಲ್ ನೀಡ್ ಟು ಟೇಕ್ ವೈಸ್ ಡಿಸಿಷನ್. ಡೆಮೋಕ್ರಸಿನಲ್ಲಿ ಪೀಪಲು ಒಳ್ಳೆ ಡಿಸಿಷನ್ಸ್ನ ತೊಗೋಬೇಕು. ಚಾಲೆಂಜಸ್ ಆಫ್ ಡೆಮೋಕ್ರಸಿ ಚಾಲೆಂಜಸ್ ಏನು ಅಂತ. ಮನಿ ಆ್ಯಂಡ್ ಮಸಲ್ ಪವರ್ ಮೇ ಬಿ ಯೂಸ್ ಟು ಗೆಟ್ ವೋಟ್ಸ್. ವೋಟ್ ತೆಗಬೇಕು ಅಂದರೆ ದುಡ್ಡು ಬರಬೇಕು, ಓಡಾಡಬೇಕು, ದುಡ್ಡು ಇರಬೇಕು. ಹಾಗೆ ಅದೊಂದು ಚಾಲೆಂಜು. ಕ್ಯಾಸ್ಟ್, ಕಮ್ಯುನಿಟಿ, ಲ್ಯಾಂಗ್ವೇಜ್, ರಿಲಿಜನ್ ಎಕ್ಸೆಟ್ರಾ ಮೇ ಇನ್ಫ್ಲೂಯೆನ್ಸ್ ವಾಟ್. ಆಮೇಲೆ ಕ್ಯಾಸ್ಟ್, ಯಾವ ಕಮ್ಯುನಿಟಿ, ಯಾವ ಲ್ಯಾಂಗ್ವೇಜ್ ಬರುತ್ತೆ, ಯಾವ ರಿಲಿಜನ್, ಅದು ಅವನು ನೋಡ್ಕೊಂಡು ವೋಟ್ ಹಾಕ್ತಾರೆ, ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸಮ್ಟೈಮ್ಸ್ ಎಲೆಕ್ಟೆಡ್ ಮೆಂಬರ್ಸ್ ರಿಸೋರ್ಟ್ ಟು ಡಿಫೆಕ್ಷನ್ ಫ್ರಮ್ ಒನ್ ಪಾರ್ಟಿ ಟು ಅದರ್. ಕೆಲವು ಮೆಂಬರ್ಸ್ ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಸೇರ್ಕೊಂಡಿರ್ತಾರೆ, ಅದು ಇರುತ್ತೆ. ಗೌರ್ಮೆಂಟ್ ಮೇ ಬಿಕಮ್ ಅನ್ಸ್ಟೇಬಲ್ ಡ್ಯೂ ಟು ಡಿಫೆಕ್ಷನ್. ಆಗ ಗೌರ್ಮೆಂಟ್ ಸ್ಟೇಬಲ್ ಇರಲ್ಲ. ಇವತ್ತು ಈ ಪಾರ್ಟಿಲಿ ಇರ್ತಾರೆ, ನಾಳೆ ಇನ್ನೊಂದು ಪಾರ್ಟಿಗೆ ಹೋಗ್ತಾರೆ, ಒಂದೇ ಸ್ಟೇಬಲ್ ಆಗಿರಲ್ಲ. ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಆ್ಯಂಟಿ ಸೋಷಿಯಲ್ ಗೆಟಿಂಗ್ ಎಲೆಕ್ಟೆಡ್. ಆ್ಯಂಟಿ ಸೋಷಿಯಲ್ ವಿರುದ್ಧವಾಗಿ ಗೆಟಿಂಗ್ ಸರಿ ಚೆನ್ನಾಗಿಲ್ಲದೆ ಇರೋರು ಆಗದೇ ಎಲೆಕ್ಟ್ ಆಗ್ಬೋದು. ಪೋಲಿಂಗ್ ಬೂತ್ ಇದು ನೋಡಿ, ಎಲೆಕ್ಷನಲ್ಲಿ ಪೋಲಿಂಗ್ ಬೂತ್ ನೋಡಿದ್ದೀರಲ್ವ ಹೆಂಗಿರುತ್ತೆ, ವೋಟಿಂಗ್ ಮಾಡೋದು, ವೋಟ್ ಮಾಡೋದು. ಪೀಪಲ್ ಮೂವಿಂಗ್ ಇನ್ ಎಲ್ಲ ಹಾಗೆ ಇರಬೇಕು ಅವರು. ಅಂತ ನೋಡಿದ್ದೀರಲ್ವ ಈ ಕ್ವೆಶನ್ನ. ಎಲೆಕ್ಷನ್, ಇದು ಎಲೆಕ್ಷನ್. ದ ಪ್ರೋಸೆಸ್ ಆಫ್ ಚೂಸಿಂಗ್ ಪೀಪಲ್ಸ್ ಚೂಸ್ ಮಾಡ್ತಾರಲ್ಲ ಅದೇ ಎಲೆಕ್ಷನ್. ಪೋಲಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಎಲೆಕ್ಷನ್. ಪೋಲಿಂಗ್ ಮಾಡೋದು ಒಂದು ಪ್ರಾಸೆಸ್, ಇಂಪಾರ್ಟೆಂಟ್ ಪ್ರಾಸೆಸ್. ಪರ್ಸನ್ಸ್ ಏಜ್ 18 18 ವರ್ಷ ಆರ್ ಮೋರ್ ದೆನ್ ದಟ್, ಆದರೆ 21 ವರ್ಷ ಅಂತ ಇರಬೇಕೀಗ. ಎಲಿಜಿಬಲ್ ಟು ವೋಟ್ ಆ್ಯಂಡ್ ಕಂಟೆಸ್ಟ್ ಎಲೆಕ್ಷನ್ ಅಂಥವ್ರು ಮಾತ್ರ ಎಲೆಕ್ಷನ್ ವೋಟ್ ಹಾಕೋಕ್ಕೆ ಎಲಿಜಿಬಲ್ ಅವರು. ಪೀಪಲ್ ಗಿವ್ ದೇರ್ ವೋಟ್ಸ್ ಇನ್ ಎ ಮೆಥಡ್ ಕಾಲ್ಡ್ ಸೀಕ್ರೆಟ್ ಬ್ಯಾಲೆಟ್. ಅವ್ರ ವೋಟನ್ನ ಸೀಕ್ರೆಟ್ ಬ್ಯಾಲೆಟ್ ಅಂತ ಡಬ್ಬಿ ನೋಡಿದ್ರೆ ಅದರಲ್ಲಿ ಸೀಕ್ರೆಟ್ ಬ್ಯಾಲೆಟಲ್ಲಿ ಅವ್ರು ವೋಟ್ ಮಾಡ್ತಾರೆ. ಸೀಕ್ರೆಟ್ ಬ್ಯಾಲೆಟ್ ಅದು ಕಾನ್ಫಿಡೆನ್ಷಿಯಲ್, ಯಾರಿಗೂ ಗೊತ್ತಾಗಲ್ಲ ಅವ್ನು ಏನು ಮಾಡಿದೆ, ಯಾರನ್ನ ಎಲೆಕ್ಟ್ ಮಾಡಿದ್ದಾನೆ ಏನನ್ನ ಅಂತ. ಈಚ್ ಕ್ಯಾಂಡಿಡೇಟ್ ಇಸ್ ಗಿವನ್. ಎಲ್ಲ ಕ್ಯಾಂಡಿಡೇಟ್ ಒಂದೊಂದು ಸಿಂಬಲ್ ಕೊಡ್ತಾರೆ. ಕ್ಯಾಂಡಿಡೇಟ್ ಅಂದರೆ ನಿಂತಿರೋರು, ರೆಪ್ರೆಸೆಂಟೇಟಿವ್ ನಿಂತ್ಕೋತಾರಲ್ಲ ಅವರು. ಈವನ್ ಇಲಿಟ್ರೇಟ್ಸ್ ಕ್ಯಾನ್ ವೋಟ್ ವಿತ್ ದ ಹೆಲ್ಪ್ ಆಫ್ ದ ಸಿಂಬಲ್ ಇನ್ ದ ಕ್ಯಾಂಡಿಡೇಟ್ ಆಫ್ ದ ಚಾಯ್ಸ್. ಇನ್ನೂ ಓದದೇ ಇರೋರು ಕೂಡ ಈ ಗುರುತು ಇವ್ರಿಗೆ ಅಂತ ಹೇಳಿರ್ತಾರೆ, ಆಗ ಅವ್ರ ಹೆಸರು ಮಾಡಬಹುದು, ಆ ಗುರುತನ್ನು ಓದ್ಬಿಟ್ರೆ ಎಲೆಕ್ಷನ್ ಆಗೋಗುತ್ತೆ. ಸೊ ಇಲಿಟ್ರೇಟ್ಸ್ ಕೂಡ ಎಲೆಕ್ಷನ್ ಮಾಡ್ಬೋದು, ವೋಟಿಂಗ್ ಮಾಡ್ಬೋದು. ಇಂಪಾರ್ಟೆನ್ಸ್ ಆಫ್ ವೋಟಿಂಗ್. ವೋಟಿಂಗ್ ಇಂಪಾರ್ಟೆನ್ಸ್ ಏನು? ವೋಟಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಮೀನ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಆಫ್ ಎ ವೋಟರ್ಸ್ ಫೀಲ್. ಅದು ವೋಟರ್ ಇಷ್ಟ ಪ್ರಕಾರ ಅವನು ವೋಟ್ ಹಾಕ್ತಾನೆ. ಇಟ್ ಮೇಕ್ಸ್ ರಿಪ್ರೆಸೆಂಟೇಷನ್ ಆಫ್ ಆಲ್ ಪೀಪಲ್ ಪಾಸಿಬಲ್. ಎಲ್ಲ ಜನರನ್ನು ರಿಪ್ರೆಸೆಂಟ್, ಎಲ್ಲರೂ ಸೇರಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ. ಅವನ ಅವನ ಇಷ್ಟವನ್ನು ಅವನು ತೋರಿಸೋದು, ಎಕ್ಸ್ಪ್ರೆಷನ್. ಈಗ ಹೆಂಗೆ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತಾನೆ, ನಂಗೆ ಇವ್ರು ಇಷ್ಟ, ಇವ್ರು ಬರಬೇಕು, ಅದನ್ನು ವೋಟಿನ ಮೂಲಕ ಮಾಡಿ ವೋಟ್ ಹಾಕ್ತಾನೆ. ಹಂಗೆ ಇಟ್ ಈಸ್ ಸಿಟಿಸನ್ಸ್ ಡ್ಯೂಟಿ, ಅದು ಒಂದು ಜನರಲ್ ಡ್ಯೂಟಿ ನೋಡೋದು. ಎಲೆಕ್ಷನ್ ಪ್ರೋಸೆಸ್ ಹಿಂಗಿರುತ್ತೆ ಎಲೆಕ್ಷನ್. ಇಟ್ ಈಸ್ ಹೆಲ್ಡ್ ಅಕಾರ್ಡಿಂಗ್ ಟು ಎ ಕ್ಯಾಲೆಂಡರ್ ಆಫ್ ಈವೆಂಟ್ಸ್. ಟೈಮ್ ಟೇಬಲ್ ಪ್ರಕಾರ ಅದು ಎಲೆಕ್ಷನ್ ಆಗುತ್ತೆ. ಫೈಲಿಂಗ್ ಆಫ್ ನಾಮಿನೇಷನ್ ಬೈ ದ ಕ್ಯಾಂಡಿಡೇಟ್. ಮೊದಲು ನಾಮಿನೇಷನ್ ಫೈಲಿಂಗ್ ಮಾಡ್ತಾರೆ. ಸ್ಕ್ರೂಟಿನಿ ಆಫ್ ದ ನಾಮಿನೇಷನ್ಸ್ ಆಫ್ ದ ಎಲೆಕ್ಟರ್. ಸ್ಕ್ರೂಟಿನಿ ನಡೆಯುತ್ತೆ ಎಲೆಕ್ಟ್ರಲ್ ಆಫೀಸರ್ಸು. ನೆಕ್ಸ್ಟ್ ಡೇಟ್ ಆಫ್ ವಿತ್ಡ್ರಾಲ್ ನಡೆಯುತ್ತೆ. ನೆಕ್ಸ್ಟ್ ಕ್ಯಾನ್ವಸ್ ಮಾಡ್ತಾರೆ ಆ್ಯಂಡ್ ದೇ ಸಪೋರ್ಟ್. ದೆನ್ ವೋಟಿಂಗ್ ಆನ್ ಎ ಡೇಟ್. ವೋಟ್ ಯಾವತ್ತು ಮಾಡ್ತಾರೆ ಅನ್ನೋ ಒಂದು ಡೇಟ್ನ ಫಿಕ್ಸ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ಸ್. ಆಮೇಲೆ ಅನೌನ್ಸ್ ಆಫ್ ರಿಸಲ್ಟ್ ಎಲ್ಲ ಆದಮೇಲೆ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಇನ್ ಎ ಕ್ಯಾಲೆಂಡರ್ ಆಫ್ ಪಬ್ಲಿಕೇಶನ್ ಆಫ್ ದ ಲಿಸ್ಟ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್. ಇದು ಪಬ್ಲಿಕೇಶನ್. ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ದ ಲಿಸ್ಟ್ ಆಫ್ ಪಬ್ಲಿಕ್ ಮಾಡ್ತಾರೆ, ಸಕ್ಸಸ್ ಆಗಿ ಯಾರ್ಯಾರು ಬಂದರು ಅಂತ. ಈಗ ನ್ಯೂ ವರ್ಡ್ಸ್, ಹೊಸ ಪದಗಳು. ಪೋಲಿಂಗ್ ಅಂದರೆ ವೋಟರ್ಸ್ ಪೋಲಿಂಗ್ ಬೂತ್ ಹೋಗಿ ರೆಕಾರ್ಡ್ ಮಾಡಿ ಕ್ಯಾಂಡಿಡೇಟ್ಸ್ನ ಬ್ಯಾಲೆಟ್ ಪೇಪರಲ್ಲಿ ಓದಿ ಹಾಕೋದು ಪೋಲಿಂಗ್. ಹೆರಿಡಿಟರಿ ಅಂದರೆ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ ಕಮ್ ಟು ಪವರ್ ಬೈ ಸಕ್ಸೆಷನ್. ಹೆರಿಡಿಟರಿ ಅಂದರೆ ಈಗ ತಂದೆ ಆಗಿರ್ತಾರೆ, ಎಲ್ಲ ಗೆದ್ದಿರ್ತಾರೆ, ಅವ್ರು ನೆಕ್ಸ್ಟ್ ಅವ್ರ ಮಗ ಗೆಲ್ತಾನೆ, ಅವ್ರ ಮಗನೇ. ಹಂಗೆ ಡೈನಾಸ್ಟಿ, ಒಂದೇ ಒಂದು ಫ್ಯಾಮಿಲಿಯವ್ರು ಹಾಗೆ ಬರ್ತಾಯಿದ್ರೆ ಹೆರಿಡಿಟರಿ ಅಂತ. ಬ್ಯಾಲೆಟ್ ಪೇಪರ್ ಅಂದರೆ ಪೇಪರ್ ಕಂಟೈನಿಂಗ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್. ಲಿಸ್ಟ್ ಎಲ್ಲ ಇರುತ್ತೆ, ಸಿಂಬಲ್ಸ್ ಇರುತ್ತೆ ಪೇಪರ್. ಅದು ಯಾವ ಸಿಂಬಲ್ ಬೇಕು, ಯಾವ ಕ್ಯಾಂಡಿಡೇಟ್ ಬೇಕು ಅದು ಓದಬೇಕು, ಅದು ಬ್ಯಾಲೆಟ್ ಪೇಪರ್. ಸೀಕ್ರೆಟ್ ಬ್ಯಾಲೆಟ್ ಅಂದರೆ ಸೀಕ್ರೆಸಿ ಅಬೌಟ್ ದ ವೋಟರ್ಸ್ ಚಾಯ್ಸಸ್ ಅಂಡ್ ಈವನ್ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೂ ಈ ಬ್ಯಾಲೆಟ್ನ ಯಾರು ಓದ್ತಿದ್ರು, ಯಾವ ಬ್ಯಾಲೆಟ್ನ ಗೊತ್ತಾಗಲ್ಲ. ಸೀಕ್ರೆಟ್ ಬ್ಯಾಲೆಟ್. ಪೋಲಿಂಗ್ ಬೂತ್ ಅಂದರೆ ಪ್ಲೇಸ್ ವೇರ್ ಎಲ್ಲ ಜನರು ಹೋಗಿ ಎಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ವೋಟ್ ಮಾಡ್ತಾರಲ್ಲ, ಅದು ಪೋಲಿಂಗ್ ಬೂತ್. ಇದು ತಿಳ್ಕೊಬೇಕು. ಎಲೆಕ್ಟ್ರಾನಿಕ್ ವೋಟಿಂಗ್
ಮೆಷಿನ್ಸ್ ಆರ್ ಯೂಸ್ ನಾವು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಎಲ್ಲ ರೆಕಾರ್ಡ್ ಇದೆ ಅಲ್ವಾ. ಆವಾಗ ಹಿಂಗೆ ಹೋಗಿ ಸೀಲ್ ಹಾಕೋರು, ಇವಾಗ ಪ್ರೆಸ್ ಮಾಡಿ ಆನ್ ಮಾಡೋದು. ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಡಕ್ಟಿಂಗ್ ಎಲೆಕ್ಷನ್ಸ್ ರೆಸ್ಟ್ ವಿತ್ ಎಲೆಕ್ಷನ್ ಕಮಿಷನು. ಎಲೆಕ್ಷನ್ ಕಮಿಷನ್ಗೆ ರೆಸ್ಪಾನ್ಸಿಬಲ್ ಇದೆಲ್ಲ ಕಂಡಕ್ಟ್ ಮಾಡೋಕ್ಕೆ. ಇಟ್ಸ್ ಫಂಕ್ಷನ್ಸ್ ಇಂಡಿಪೆಂಡೆಂಟಾಗಿ ಅದು ಫಂಕ್ಷನ್ ಆಗುತ್ತೆ. ಇಷ್ಟು ನಮಗೆ ಡೆಮಾಕ್ರಸಿ ಪಾಠಕ್ಕೆ ಸಂಬಂಧ ಪಟ್ಟಿದ್ದು. ಓಕೆ, ಶೇರ್ ಮಾಡಿ.